ಕಾರ್ಯಕ್ರಮ ಸಮಾಜವನ್ನು ಕಟ್ಟುವಂಥ ಒಂದು ಕಾರ್ಯಕ್ರಮ, ಬಹಳ ಅರ್ಥಪೂರ್ಣ ಮತ್ತು ರಚನಾತ್ಮಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ಶ್ರೀ KT ಸುವರ್ಣವರೇ, ಇಲ್ಲಿ ನಮ್ಮ ದತ್ತು ಸ್ವೀಕಾರ ಸಮಾರಂಭವನ್ನು ನಡೆಸಿಕೊಟ್ಟಂತಹ ನಮ್ಮ ನೆಚ್ಚಿನ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರೇ, ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ರವಿಶಂಕರ್ ಮಿಜಾರ್ ಅವರೇ, ಇಲ್ಲಿ ಉಪಸ್ಥಿತಿರುವಂತಹ ಶ್ರೀ AJ ಶೇಖರ್ ಅವರೇ, ದಿನೇಶ್ ಹತ್ತಾರ್ ಅವರೇ, ಚಂದ್ರಶೇಖರ್ ಕುಂಪಲ್ ಅವರೇ, ಸತೀಶ್ ಕರ್ಕೇರ್ ಅವರೇ, ಆನಂದ್ ಕೆ ಅಸೈಗೋಳಿ ಅವರೇ, ಜೀವನ್ ಕುಮಾರ್ ಅವರೇ ಮತ್ತು ಶಮಿ S ಕರ್ಕೇರ್ ಅವರೇ, ಅದೇ ರೀತಿ ಆನಂದ್ ಮಾಸ್ಟರ್ ಅವರೇ, ಈ ಸಭೆಯಲ್ಲಿ ಇರುವಂಥ ನನ್ನ ಮಿತ್ರರಾದ ವಸಂತ್ ಟೀಚರ್ ಕೋಡಿಯವರೇ ಮತ್ತು ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇವತ್ತು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಬಡ ಮಕ್ಕಳಿಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆದಿದೆ. 500ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೆಗೆದಂಥ ಮಕ್ಕಳಿಗೆ ಒಂದು ರೀತಿಯ ಗೌರವವನ್ನು ಕೂಡ ಸೂಚಿಸಲಾಗಿದೆ. ಈ ಕಾರ್ಯಕ್ರಮ ನಿಜವಾಗಿ ಹೇಳಬೇಕಂತ ಹೇಳಿದರೆ, ನಮ್ಮ ಗುರುಗಳಾದ ಶ್ರೀ ನಾರಾಯಣ ಗುರುಗಳ ವಿಶ್ವಮಾನವ ಸಂದೇಶವನ್ನು ಕಾರ್ಯಗತಗೊಳಿಸುವಂತಹ ಮತ್ತು ಅದಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಪೋಷಕರು, ದತ್ತು ಸ್ವೀಕಾರ ಪಡ್ಕೊಂಡವರು ಪೋಷಕರು, ನಿಜ ಅರ್ಥದಲ್ಲಿ ಹೇಳಬೇಕಂತ ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ ನಮ್ಮಂಥ ಬಡ ಮಕ್ಕಳಿಗೆ ಹೆತ್ತವರಿಗಿಂತಲೂ ಪೋಷಕರು ಬಹಳ ಮುಖ್ಯ, ಪೋಷಕರೇ ಶ್ರೇಷ್ಠ ಅಂಥ ಒಂದು ದೊಡ್ಡ ಶ್ರೇಷ್ಠ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಮನುಷ್ಯ ಇಡೀ ನಮ್ಮ ಸಮಾಜದಲ್ಲಿ, ಜೀವನದಲ್ಲಿ ರಾಷ್ಟ್ರ ಸೇವೆ ಅಂತ ಹೇಳಿದರೆ ಅದು ಮನುಷ್ಯ ಸೇವೆ. ಈ ಮನುಷ್ಯ ಸೇವೆ ನಮ್ಮ ಪ್ರತಿ ಗ್ರಾಮದಲ್ಲಿ ಪ್ರಾರಂಭ ಆಗಬೇಕು. ಇದನ್ನು ನಡೆಸಿಕೊಟ್ಟಂತಹ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಉಳ್ಳಾಳ ಇವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಇದರ ಅಧ್ಯಕ್ಷರಾದ ಶ್ರೀ KT ಸುವರ್ಣವರು ಒಂದು ಪ್ರೇರಕ ಶಕ್ತಿ ಮತ್ತು ಮಾದರಿ ವ್ಯಕ್ತಿ. ಇವರ ವ್ಯವಹಾರಗಳಲ್ಲಿ, ಸಮಾಜ ಸೇವೆಯಲ್ಲಿ ಯಾವುದೇ ರೀತಿಯ ವ್ಯವಹಾರ ಲೋಭಗಳಿಲ್ಲ. ಇಂತಹ ಒಂದು ಕಾರ್ಯಕ್ರಮವನ್ನು, ಸೇವೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗಿ ಸಮಾಜವನ್ನು ಕಟ್ಟುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಬೇಕು. ಯಾಕಂತ ಹೇಳಿದರೆ ಸರ್ಕಾರ ಈ ನಿಟ್ಟಿನಲ್ಲಿ ವಿಫಲವಾಗಿದೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಸಮಾನತೆ ಇದೆ ಮತ್ತು ಬಡವರಿಗೆ ಮತ್ತು ಶ್ರೀಮಂತರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಆದ್ದರಿಂದ ನಮ್ಮ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ಶಿಕ್ಷಣವನ್ನು ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕೊಡುವ ಮುಖಾಂತರ ನಾವು ದೇಶವನ್ನು ಕಟ್ಟಬೇಕು. ಇಲ್ಲದಿದ್ದರೆ ಇದು ಸಾಧ್ಯವಾಗಿ ಬರುವುದಿಲ್ಲ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಮಕ್ಕಳ ಬಗ್ಗೆ ನನಗೆ ಬಹಳ ನನ್ನ ಹೃದಯಕ್ಕೆ ಮುಟ್ಟುವಂಥ ಒಂದು ವಿಚಾರ, ಮಕ್ಕಳು ಇಲ್ಲಿ ಜಾಸ್ತಿ ಇದ್ದಾರೆ. ಮಕ್ಕಳಿಗೆ ನಾನು ಸ್ವಲ್ಪ ಮಾತನ್ನು ಹೇಳಬೇಕಾಗತ್ತೆ. ನೀವು SSLC ಅಂದರೆ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಹೆಚ್ಚು ಕಡಿಮೆ ಓದ್ತಿರುವಂಥ ವಿದ್ಯಾರ್ಥಿಗಳು, ಬಹುಶಃ 10ನೇ ತರಗತಿ ಅಂತ ಹೇಳಿದರೆ ಮಕ್ಕಳ ಜೀವನದಲ್ಲಿ, ಅದು ಕೂಡ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಜೀವನದಲ್ಲಿ ಅವರು ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಅವನ ಜೀವನದ ಬಗ್ಗೆ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೊಳ್ಳುವಂಥ ಒಂದು ಘಟ್ಟ. ಮುಂದೆ ನಾವು ಯಾವ ರೀತಿಯ ಕೋರ್ಸನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಅವರಿಗೆ ಬಹಳ ದ್ವಂದ್ವ ಇರ್ತದೆ. ಈ ಸಂದರ್ಭಗಳಲ್ಲಿ ನಮ್ಮ ಪೋಷಕರು ಮತ್ತು ಅವರ ಜೊತೆಗೆ ನಮ್ಮಂಥ ಹಿರಿಯ ನಾಯಕರುಗಳು ಸೇರಿ ಒಳ್ಳೆಯ ಮಾರ್ಗದರ್ಶನ ನೀಡಬೇಕು. ಅವರೊಂದು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನು ತಗೊಳ್ಳುವಂಥ ಅಗತ್ಯ ಬರ್ತಾ ಇದೆ. ಎರಡನೇದಾಗಿ PUC ಕೂಡ ಒಂದು ಅತ್ಯಂತ ನಿರ್ಣಾಯಕ ಘಟ್ಟ. ಈ PUC ಹಂತದಲ್ಲಿ ನೀವು ಯಾವ ಕೋರ್ಸನ್ನು ತಗೊಳ್ತೀರೋ
ಅದು ನಿಮ್ಮ ಜೀವನ ಆಗ್ತಾಯಿದೆ. ಈಗಿನ ಕಾಲದಲ್ಲಿ ನೋಡಿದಿರಿ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ಯಾವ ರೀತಿಯ ತೊಂದರೆಗಳು ಹೆಚ್ಚಾಗಿ ಆಗುವುದಿಲ್ಲ, ಆದರೆ ಇದರಲ್ಲಿ ಜಾಬ್ ಲಾಸ್ ಕೂಡ ಆಗೋದಿಲ್ಲ. ಆದರೆ ಜಾಬ್ಗಳು ರೂಪಾಂತರಗೊಳ್ತದೆ, ಬೇರೆ ಕಡೆ ಹೋಗ್ತದೆ. ಆದ್ದರಿಂದ ಈ ಒಂದು ನಿರ್ಣಾಟಕ ಹಂತದಲ್ಲಿ ನಾವು ಯಾವ ರೀತಿ ನಿರ್ಧಾರವನ್ನು ತಗೋಬೇಕಂತ ಹೇಳಿದರೆ, ನಿಮ್ಮ ಹೃದಯಕ್ಕೆ ಹತ್ತಿರವಾದಂಥದ್ದು ಮತ್ತು ನಿಮ್ಮಲ್ಲಿರುವ ಕೌಶಲ್ಯ ಮತ್ತು ನಿಮ್ಮಲ್ಲಿರುವಂಥ ಅಭಿರುಚಿಗೆ ಜೊತೆಗೆ ನಿಮಗೆ ಸ್ವಲ್ಪ ಆರ್ಥಿಕ ಭದ್ರತೆಯನ್ನು ನೀಡುವಂಥ ಒಂದು ಕೋರ್ಸನ್ನು ನೀವು ತಗೋಬೇಕು. ನನ್ನ ಪ್ರಕಾರ ಇಂಜಿನಿಯರಿಂಗ್ ಕೋರ್ಸ್ ಏನಿದೆ ಅದರಲ್ಲೂ ಮುಖ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋರ್ಸ್ ಸ್ವಲ್ಪ ಮಟ್ಟಿಗೆ ಈಗ ಮುಂದಕ್ಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಆದ್ದರಿಂದ ನೀವು ಹೆಚ್ಚಾಗಿ ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಗಮನ ಹರಿಸಬೇಕು. ಮುಖ್ಯವಾಗಿ ಹೆಲ್ತ್ ಸೆಕ್ಟರಲ್ಲಿ ವೈದ್ಯಕೀಯ ಅಥವಾ ಲಾ, ಚಾರ್ಟರ್ಡ್ ಅಕೌಂಟೆನ್ಸಿ ಮುಂತಾದ ಒಳ್ಳೆ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಯಾವುದೇ ಕೋರ್ಸನ್ನು ಕೂಡ ತಗೊಳ್ಳಿ, ಆ ಕೋರ್ಸು ನಿಮ್ಮ ಹೃದಯಕ್ಕೆ ಹತ್ತಿರ ಇರಬೇಕು ಮತ್ತು ನಿಮ್ಮ ಪಾಕೆಟ್ಗೆ ಕೂಡ ಒಳ್ಳೆಯದಾಗಬೇಕು. ಆದ್ದರಿಂದ ಯಾವ ಕೋರ್ಸನ್ನು ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ಯಾಕಂದರೆ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ, ಈ ಘಟ್ಟದಲ್ಲಿ ಒಬ್ಬ ವಿದ್ಯಾರ್ಥಿ ನಿಜವಾಗಿ ರೈಟ್ ಡಿಸಿಷನನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರೈಟ್ ಡಿಸಿಷನ್ ಅಂತ ಹೇಳುವಂಥ ಒಂದು ವಿಚಾರಣೆ ಇಲ್ಲ. ಯಾವುದೇ ನಿರ್ಧಾರವನ್ನು ನೀವು ತಗೊಳ್ಳಿ, ಯಾವುದೇ ನೀವು ಕೋರ್ಸನ್ನು ತಗೊಳ್ಳಿ, ಆ ಕೋರ್ಸು ನಿಜವಾಗಿ ನೀವು ನಿಭಾಯಿಸಿ ನಿಮ್ಮ ನಿರ್ಧಾರ ಸರಿ ಅಂತ ಹೇಳುವಂಥ ಸಾಧನೆಯನ್ನು ಮಾಡಿದರೆ ಎಲ್ಲ ಕೋರ್ಸ್ಗಳು ಕೂಡ ಒಳ್ಳೆಯ ಕೋರ್ಸ್ಗಳಾಗುತ್ತೆ. ಯಾವುದೇ ಕೋರ್ಸ್ಗಳು ಕೂಡ ಕೆಟ್ಟ ಅಥವಾ ಸಣ್ಣ ಕೋರ್ಸ್ಗಳು ಅಲ್ಲ. ನೀವು ಈ ನಿಟ್ಟಿನಲ್ಲಿ ಕೆಲವು ಶಿಸ್ತು ಪಾಲನೆಗಳನ್ನು ಮಾಡಬೇಕಾಗತ್ತೆ. ಯಾವುದು ಅಂತ ಹೇಳಿದರೆ, ಮುಖ್ಯವಾಗಿ ಈ ಹಂತದಲ್ಲಿ ನಿಮ್ಮ ಮನಸ್ಥಿತಿ, ನೀವು ಅಪ್ರಾಪ್ತ ವಯಸ್ಸಿನ ಮಕ್ಕಳು, ನಿಮಗೆ ಸ್ವಲ್ಪ ಮಟ್ಟಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರ್ತದೆ, ಆ ಕಡೆ ಈ ಕಡೆ ಮೊಬೈಲ್ ಅದು ಇದು ಅಂತ. ಆದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಮಕ್ಕಳಾದ ನೀವು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಎದುರಿಸುವಂಥ ಸವಾಲುಗಳನ್ನು ಎದುರಿಸುವಂಥ ಒಂದು ಧೈರ್ಯ ಮತ್ತು ಮನೋಪ್ರವೃತ್ತಿ, ಒಂದು ಮನಸ್ಥಿತಿಯನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಎಲ್ಲ ಸಂದರ್ಭಗಳಲ್ಲೂ ಸೋಲುಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸುವಂಥ ಒಂದು ಮನೋಭಾವನೆಯನ್ನು ನೀವು ಬೆಳೆಸ್ಕೋಬೇಕು. ಯಾಕಂತ ಹೇಳಿದರೆ ಜೀವನದಲ್ಲಿ ಎಲ್ಲ ಸಂದರ್ಭಗಳಿಗೆ ಗೆಲುವು ಬರುವುದಿಲ್ಲ, ಸೋಲು ಕೂಡ ಅಷ್ಟೇ ಮುಖ್ಯ. ಸೋಲಿಂದಲೇ ಗೆಲುವು ಬರುವುದು. ಆದ್ದರಿಂದ ನಮಗೆ ಈ ಸೋಲಿಂದ ಬರುವಂಥ ಒಂದು ಅನುಭವನೇ ನಮ್ಮ ಜೀವನದ ಮುಂದಿನ ದೊಡ್ಡ ಸೋಪಾನವಾಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ಸೋಲು ಮತ್ತು ಗೆಲುವು, ಅದರ ಜೊತೆಗೆ ತಿರಸ್ಕಾರ, ಅವಮಾನಗಳನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿಯನ್ನು ನೀವು ನಿಮ್ಮಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಎಲ್ಲ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ತದೆ. ನಾನು ನಿಮಗೆ ನನ್ನ ಅನುಭವದಿಂದ ಹೇಳುವಂಥದ್ದು, ನೀವು ಎಷ್ಟೇ ಮಾರ್ಕ್ಗಳನ್ನು ತೆಗೆದು ಕೂಡ ಈ ಮಾರ್ಕ್ಸ್ಗಳು ಕೆಲವು ಹಂತಗಳಿಗೆ ಮಾತ್ರ ನಿಮ್ಮನ್ನು ಕೊಂಡೊಯ್ಯಬಲ್ಲದು. ಫಾರ್ ಎಕ್ಸಾಂಪಲ್, ನೀವು PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದರೆ ನೀಟಲ್ಲಿ ನಿಮಗೆ ಒಳ್ಳೆ ಒಂದು ಪ್ರವೇಶ ಸಿಗ್ಬೋದು. ಆದರೆ ತದನಂತರದಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ಏನಿದೆ, ನಿಮ್ಮ ಪ್ರವೃತ್ತಿ ಏನಿದೆ, ನಿಮ್ಮ ಎಬಿಲಿಟಿ ಏನಿದೆ, ಅದು ಮುಖ್ಯವಾಗುತ್ತೆ. ನೀವು ಯಾವ ರೀತಿಯ ಮನುಷ್ಯ, ನೀನು ಎಷ್ಟು ರೀತಿಯಲ್ಲಿ ಎಷ್ಟು ಕಷ್ಟಪಟ್ಟು ಕಲಿತೀಯ ಅಂತ ಹೇಳೋದೇ ಮುಖ್ಯ ಬಿಟ್ಟರೆ ಈ ಮಾರ್ಕ್ಗಳು ನಿಮಗೆ ಹೆಚ್ಚು ಮುಖ್ಯವಲ್ಲ. ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮುಂದಕ್ಕೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಮನೋಪ್ರವೃತ್ತಿಯೇ ನಿಮಗೆ ದೊಡ್ಡ ಒಂದು ವರವಾಗಿ ಪರಿಣಮಿಸ್ತದೆ. ಎರಡನೇದಾಗಿ, ನೀವು ಒಂದು ಕವಿವಾಣಿ ಇದೆ, ನೀನು ಏನಾದರೂ ಆಗು, ನೀನು ಒಳ್ಳೆಯ ಮಾನವನಾಗು ಅಂತ ಹೇಳಿ. ನಿಮಗೆ ಮಾರ್ಕ್ ಕಮ್ಮಿ ಆದರೂ ಪರವಾಗಿಲ್ಲ, ನಿಮ್ಮ ಗುಣದಲ್ಲಿ ಕಮ್ಮಿ ಆಗಬಾರ್ದು. ನೀವು ಈ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಕೊಳ್ಬೇಕು. ಒಳ್ಳೆ ಒಂದು ಒಳ್ಳೆಯ ಅಭಿರುಚಿ ಉಳ್ಳಂತಹ ಮತ್ತು ಒಂದು ಒಳ್ಳೆಯ ಗುಣವನ್ನು ಉಳ್ಳಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ನೀವು ಮೂಡಿ ಬಂದರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ.
ಮನುಷ್ಯತ್ವಕ್ಕಿಂತ ದೊಡ್ಡ ವ್ಯಕ್ತಿತ್ವ ಗುಣ ಯಾವುದು ಕೂಡ ಇಲ್ಲ. ಆದ್ದರಿಂದ ಒಂದು ಸಂವೇದನಾಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದು ಬಹಳ ಮುಖ್ಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾಭ್ಯಾಸ ಅಂದರೆ ಏನು? ವಿದ್ಯಾಭ್ಯಾಸ ಅಂತ ಹೇಳಿದರೆ ಕೇವಲ ಕಲಿಯುವುದಲ್ಲ, ಕಲಿಯುವ ಜೊತೆಗೆ ಇಟ್ ಈಸ್ ಅಬೌಟ್ ಅನ್ಲರ್ನಿಂಗ್. ಎಷ್ಟೋ ಕೆಟ್ಟ ಅಭ್ಯಾಸಗಳು ನಮ್ಮಲ್ಲಿ ಬಡವರಿಗೆ ಸಣ್ಣ ವಯಸ್ಸಿಂದಲೇ ನಮ್ಮಲ್ಲಿ ರೂಢಿ ಹಾಕ್ಕೊಂಡು ಬಂದಿರ್ತವೆ. ಈ ಕೆಟ್ಟ ಅಭ್ಯಾಸಗಳನ್ನು ಒಂದೊಂದಾಗಿ ಕಮ್ಮಿ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಮೂಡಿ ಬರಬೇಕು. ಮೂರನೇದಾಗಿ, ಈಗ ನಾನು ನೋಡ್ತಿರುವ ಹಾಗೆ ನಮ್ಮಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಪ್ರಜ್ಞೆ ಕಮ್ಮಿಯಾಗಿದೆ. ಸೈನ್ಸ್ ವಿದ್ಯಾರ್ಥಿಗಳು, ವಿಜ್ಞಾನ ವಿದ್ಯಾರ್ಥಿಗಳು ಇವತ್ತು ಮೂಢನಂಬಿಕೆಗಳ ದಾಸರಾಗ್ತಾ ಇದ್ದಾರೆ. ಇದು ಭಾರಿ ಶೋಚನೀಯ ಸಂಗತಿ. ನೋಡಿ, ಪ್ರಕೃತಿ ಧರ್ಮಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಪ್ರಕೃತಿಯ ದೇವರು. ನಾವು ಯಾವುದೋ ಒಂದು ಕಾರಣಕ್ಕೆ ಈ ಪುರೋಗತಿಗಾಮಿ ವ್ಯವಸ್ಥೆಯ ದಾಸರಾಗಿ ಮೂಢನಂಬಿಕೆಗಳ ಪಾಲಾಗಿ ನಾವು ನಮ್ಮ ಸಂಪಾದನೆಯ ಹೆಚ್ಚಿನವರು ಮಕ್ಕಳು ಎಂದಿನ ಹೆತ್ತವರು 40% ಜಾಸ್ತಿ ಸಂಪಾದನೆಯನ್ನು ಈ ಮೂಢನಂಬಿಕೆಗಳಿಗೆ ನಾವು ಕೊಂಡೋಗಿ ವ್ಯಯ ಮಾಡ್ತೇವೆ. ಅದರ ಬದಲಿಗೆ ಇದನ್ನು ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ, ಮಕ್ಕಳಲ್ಲಿ ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ, ನಿಮ್ಮ ಹೃದಯ ವಿಶಾಲವಾಗಿದ್ದರೆ, ನಿಮಗೆ ಯಾವುದೇ ರೀತಿಯಂಥ ತೊಂದರೆಗಳು ಜೀವನದಲ್ಲಿ ಬರುವುದಿಲ್ಲ. ಯಾವುದೇ ರೀತಿಯ ಜ್ಯೋತಿಷ್ಯ, ಯಾವುದೇ ರೀತಿಯ ತಾಯತ, ಯಾವುದೇ ರೀತಿಯ ಹೋಮ ಹವನ ಅಗತ್ಯ ಇಲ್ಲ. ನಾನೇನು ನೀವು ಅದನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ನಾವು ನಾರಾಯಣ ಗುರುಗಳ ಅನುಯಾಯಿಗಳಾಗಿರೋದ್ರಿಂದಾಗಿ ನಾವು ಅವರ ಆದರ್ಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜ ದೊಡ್ಡ ದುರಂತ ಅಂತ ಹೇಳಿದರೆ, ನಾರಾಯಣ ಗುರುಗಳ ತತ್ವಗಳು ನಿಜ ಜೀವನದಲ್ಲಿ ಎಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ನಾವು ಸುಮ್ಮನೆ ಎಲ್ಲ ಭಾಷಣದಲ್ಲಿ ಹೇಳ್ತೇವೆ ಬಿಟ್ಟರೆ, ನಿಜ ಜೀವನದಲ್ಲಿ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಬಂದರೆ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ ಆಗ್ತದೆ. ನಾಲ್ಕನೇದಾಗಿ, ನೀವು ಕಷ್ಟಗಳು, ವಿದ್ಯಾರ್ಥಿಗಳಿಗೆ ಬಡವರಿಗೆ ಕಷ್ಟಗಳು, ನಾನು ನಿಮಗೆ ಹೇಳ್ತೀನಿ, ನನಗಿಂತ ಕಷ್ಟದಲ್ಲಿ ಬಂದವನು ಸಾಧಾರಣ ಮಟ್ಟಿಗೆ ಯಾರೂ ಸಾಧ್ಯವಿಲ್ಲ ಅಂಥೇಳಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಹೇಳ್ತೀನಿ, ಕಷ್ಟಗಳಿಗೂ ಕೂಡ ಸಾವಿದೆ. ಎಲ್ಲಿ ನಿಮಗೆ ಕಾಡುವ ಕೈಗಳಿರ್ತವೋ ಅಲ್ಲಿ ನಿಮ್ಮನ್ನು ರಕ್ಷಿಸುವ, ಕಾಪಾಡುವ ಕೈಗಳು ಕೂಡ ಇರ್ತವೆ. ಅಂಥ ಕೈಗಳು ಇಲ್ಲಿ ನೋಡಿ, ಇವತ್ತು ನಮ್ಮ ವೇದಿಕೆ. ನಾವು ಗಟ್ಟಿಯಾಗಿ ದೃಢ ಮನಸ್ಸಿಂದ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ನಮಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಜೀವನದಲ್ಲಿ ಬರೋದಿಲ್ಲ. ಕಷ್ಟಗಳಿಗೆ ಹೆಚ್ಚು ಆಯುಷ್ಯವೇ ಇಲ್ಲ. ನಾನು ನಿಮಗೆ ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನೀವು ರಕ್ತ ಸಂಬಂಧಕ್ಕಿಂತಲೂ ಋಣಾನುಬಂಧ ಬಹಳ ಮುಖ್ಯ. ಇವತ್ತು ನಿಮಗೆ ಏನು ಇವರೆಲ್ಲ ಕೂಡಿ ದೊಡ್ಡವರ ರೀತಿಯಲ್ಲಿ ಒಂದು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡಿ ನಿಮಗೆ ಸಹಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಮುಂದಕ್ಕೆ ಈ ಸಮಾಜಕ್ಕೆ ನಿಮ್ಮ ಋಣವನ್ನು ನೀವು ಸಂದಾಯ ಮಾಡಲೇಬೇಕು. ಕೆರೆಯ ನೀರು ಕೆರೆಗೆ ಬರಬೇಕು. ಕೃತಜ್ಞತೆಗಿಂತ ದೊಡ್ಡ ವರ್ಚು ಯಾವುದು ಕೂಡ ಇಲ್ಲ. ದತ್ತು ಸ್ವೀಕಾರ ಮಾಡಿದವರು ಮತ್ತು ಮಾಡಿಸಿಕೊಂಡವರಿಗೆ ನನ್ನೊಂದು ಮನವಿ ಏನಂತ ಹೇಳಿದರೆ, ನೀವು ಇನ್ನೂ ಕೂಡ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು. ಕೇವಲ ಪುಸ್ತಕ ಸ್ವಲ್ಪ ಸಹಾಯಧನ ಕೊಟ್ಟರು ಸಾಕಾಗುವುದಿಲ್ಲ. ಮುಂದಿನ ಹಂತದಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೂಡ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರಾಮಾಣಿಕ ಬದುಕನ್ನು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕತೆ ನಿಮ್ಮ ಪ್ರಾರ್ಥನೆ ಆಗಬೇಕು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನೀವು ಮೂಡಿ ಬಂದರೆ ನಿಮ್ಮ ರೆಪ್ಯುಟೇಷನ್ ಈಸ್ ಯುವರ್ ವೆಲ್ತ್. ಆಮೇಲೆ ನಿಮಗೆ ಪ್ರಾಮಾಣಿಕೆಗಿಂತ ದೊಡ್ಡ ಆಭರಣ ಯಾವುದು ಕೂಡ ಇಲ್ಲ. ಆದ್ದರಿಂದ ಮುಂದಕ್ಕೆ ಒಂದು ಪ್ರಾಮಾಣಿಕ, ದಕ್ಷ, ಬಿಲ್ಲವ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು. ಈಗಾಗಲೇ ನೀವು ನೋಡಿದಂತೆ ನನಗೆ ಬಹಳ ಖುಷಿಯಾದಂಥ ಒಂದು ವಿಚಾರ ಅಂತ ಹೇಳಿದರೆ, PUC ಮತ್ತು SSLCಯಲ್ಲಿ ಇವತ್ತು ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಇಡೀ ಕರ್ನಾಟಕದಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿರುವಂಥದ್ದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯ ವಿಚಾರ. ಅದರಂತೆಯೇ ಅವರ ಒಂದು ಸಾಧನೆಯಿಂದ ನೀವು ಸ್ಫೂರ್ತಿ ಪಡ್ಕೋಬೇಕು. ನೀವು ಯಾರು ಕೂಡ ಬಡವರು, ಯಾರಿಗೂ ಕಮ್ಮಿ ಇಲ್ಲ ಅಂಥೇಳಿ
ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ KT ಸುವರ್ಣ ಮತ್ತು ಅವರ ಬಳಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ವಿರಮಿಸ್ತಿದ್ದೇನೆ. ಜೈ ಕರ್ನಾಟಕ.